ಕಟ್ಟಿ ಬಿಡುವನೇ ಶರಣನು, ಬಿಟ್ಟು ಹಿಡಿವನೇ ಶರಣನು, ನುಡಿದು ತಪ್ಪುವನೇ ಶರಣನು, ನುಡಿದು ಹುಸುವನೇ ಶರಣನು, ಸಹಜ ಸಜ್ಜನಿಕೆ ತಪ್ಪಿದರೆ ಕೂಡಲ ಸಂಗಯ್ಯ ಮೂಗ ಹಲದೋರೆ ಕೊಯ್ಯುವ. ಬಸವಣ್ಣನವರು ಈ ವಚನದಲ್ಲಿ ನುಡಿ ಮತ್ತು ನಡೆಗೆ, ನುಡಿ ನಡೆ ಒಂದಾದ ನಡವಳಿಕೆಯನ್ನು ಈ ವಚನದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನಾವು ಏನಾದರೂ ನುಡಿ ನಡೆ ಒಂದಾಗದೇ ಇರುವ ನಡವಳಿಕೆ ನಮ್ಮಲ್ಲಿ ಇದ್ದರೆ ಪರಮಾತ್ಮ ದೇವರು ಕೂಡಲ ಸಂಗಮ ದೇವರು ಎಂಥ ಶಿಕ್ಷೆ ಕೊಡ್ತಾನೆ ಎಂಬುದಾಗಿ ಹೇಳಿದರೆ ಹಲುದೋರುವಾಗೆ ಮೂಗ ಕೊಯ್ದು ಬಿಡ್ತಾನೆ ಅಂತ ಹೇಳ್ತಾರೆ. ಏನು ಹಂಗಂದರೆ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ನಮ್ಮ ಮುಖದಲ್ಲಿ ಮೂಗಿಲ್ಲ ಅಂದರೆ ಎಷ್ಟು ಘೋರ, ಎಷ್ಟು ವಿಕಾರ, ನೋಡಲಿಕ್ಕೆ ಸಾಧ್ಯ ಇಲ್ಲ, ಜಿಗುಪ್ಸೆಯಾಗಿ ಬಿಡ್ತದೆ, ಭಯಾನಕ ಆಗಿಬಿಡ್ತದೆ. ಇಂಥ ಭಯಾನಕವಾದ ಶಿಕ್ಷೆಯನ್ನು ಕೂಡಲ ಸಂಗಮ ದೇವರು ಕೊಟ್ಟು ಬಿಡ್ತಾನೆ ನುಡಿ ನಡೆ ಒಂದಿಲ್ಲದೆ ಹೋದರೆ ಅಂತಾರೆ. ಅಂದರೆ ಅವರು ಎಷ್ಟು ಘೋರವಾದ ಶಿಕ್ಷೆ ನಮಗೆ ಬಂದುಬಿಡ್ತದೆ ಅಂದರೆ, ನುಡಿ ನಡೆ ಒಂದಾಗಿ ಇಲ್ಲದೆ ಹೋದರೆ ದೇವರು ನಮಗೆ ಜ್ಯೂಸೆ ಆಗತಕ್ಕಂಥ ಶಿಕ್ಷೆಯನ್ನು ಕೊಟ್ಟು ಬಿಡ್ತಾನೆ ಅಂತಾರೆ. ವಚನಕ್ಕೆ ಹೋಗೋಣ. ಕಟ್ಟಿ ಬಿಡುವನೇ ಶರಣನು. ಏನು ಇದನ್ನು ಬಳಸ್ತಾ ಇದ್ದಾರೆ ಅಂದರೆ, ಕಟ್ಟಿ ಬಿಡುವನೇ ಶರಣನು ಎಂಬುದಾಗಿ ಹೇಳಿದರೆ, ಈಗ ನಾವು ಎದೆ ಮೇಲೆ ಕೊರಳಲ್ಲಿ ಲಿಂಗವನ್ನು ಕಟ್ಕೋತೇವೆ. ಒಮ್ಮೆ ಕೊರಳಲ್ಲಿ ಲಿಂಗ ಕಟ್ಕೊಂಡ ಮೇಲೆ ಅದನ್ನು ತೆಗಿಬಾರದು, ಈ ವಿಚಾರ ಇಲ್ಲಿರೋದು. ಈಗ ಅನೇಕರೇನು ಮಾಡ್ತಾರೆ, ಲಿಂಗ ದೀಕ್ಷೆ ಲಿಂಗಧಾರಣೆ ತಗೊಂಡು ಎದೆ ಮೇಲೆ ಕಟ್ಕೋತಾರೆ. ಆದರೆ ಅದನ್ನು ಆಮೇಲೆ ತೆಗೆದು ಗುಟ್ಟಕ್ಕೆ ಹಾಕಿಬಿಡ್ತಾರೆ, ಮನೇಲಿ ಪೂಜಾ ಮನೇಲಿ ಇಟ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಶರಣ ಬಸವಣ್ಣವ್ರು ಹೇಳ್ತಾರೆ, ಕಟ್ಟಿ ಬಿಡುವನೇ ಶರಣನು. ಕೊರಳಗ ಲಿಂಗಧಾರಣೆ ಮಾಡಿಕೊಂಡು ಲಿಂಗ ದೀಕ್ಷೆ ಪಡ್ಕೊಂಡು ಕಟ್ಕೊಂಡ ಮೇಲೆ ಯಾವ ಕಾರಣಕ್ಕೂ ಕೊರಳಿಂದ ಲಿಂಗವನ್ನು ತೆಗಿಬಾರ್ದು. ಯಾವಾಗಲೂ ನಮ್ಮ ಕೊರಳಿನಲ್ಲಿ ಇರಬೇಕು. ಅದು ಏನೋ ಕೂಡಲ ಸಂಗಮ ದೇವರು ನೀನು ಕೊರಳಲ್ಲಿ ಸದಾ ಇರೋದಕ್ಕೆ ಹೆಮ್ಮೆ ಪಡು. ಅದನ್ನು ನೀನೇನೋ ಇನ್ಯಾವುದೋ ಭಾವನೆ ಮಾಡಬೇಡ. ಭಾವನೆ ಬಹಳ ಮುಖ್ಯ. ನಾವು ಜೀವನದಲ್ಲಿ ನಡಿಬೇಕಾದರೆ ಭಾವನೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ನಮಗೆ ಒಳ್ಳೆಯ ಪ್ರಾಮುಖ್ಯತೆ ಇದ್ದರೆ ಭಾವನೆಯಲ್ಲಿ ಕೊರಳಲ್ಲಿ ಕಟ್ಟಿಕೊಳ್ಳುವ ಇಷ್ಟಲಿಂಗದ ಬಗ್ಗೆ ಒಳ್ಳೆಯ ಭಾವನೆಗಳಿದ್ದರೆ ನಮ್ಮ ಜೀವನ ಶ್ರೇಯಸ್ಸಾಗ್ತದೆ. ನಮ್ಮ ಒಳ್ಳೆಯ ಭಾವನೆಗಳಿಲ್ಲದೆ ಹೋದರೆ ಕಟ್ಕೊಂಡು ಪ್ರಯೋಜನ ಇಲ್ಲ, ಶ್ರೇಯಸ್ಸಾಗಲ್ಲ. ಶ್ರೇಯಸ್ಸಾಗಬೇಕಾದ್ರೆ ನಾವು ಸದಾ ಆಚರಣೆಯಲ್ಲಿ ನಡ್ಕೋಬೇಕು. ಪ್ರಗತಿ ಅವಾಗಲೇ. ಧ್ಯಾನ ಅನ್ನೋದೇನದಲ್ಲ, ಸ್ಮರಣೆ ಪ್ರಾರ್ಥನೆ ಅನ್ನೋದೇನಿದೆಯಲ್ಲ, ಅದು ನಿಯಮಿತವಾಗಿದ್ದರೆ ನಮ್ಮ ಜೀವನದಲ್ಲಿ ಶ್ರೇಯಸ್ಸಾಗತ್ತೆ. ಸುಮ್ಮನೆ ಶ್ರೇಯಸ್ಸಾಗಲ್ಲ. ಧ್ಯಾನ ಏನಿದೆಯಲ್ಲ, ಕಾಟಾಚಾರಕ್ಕೆ ಧ್ಯಾನ ಮಾಡೋದಲ್ಲ. ನಿರ್ದಿಷ್ಟವಾದ ವೇಳೆಯಲ್ಲಿ ಪ್ರತಿದಿನ ನಿರಂತರವಾಗಿ ನಾವು ಧ್ಯಾನ ಮಾಡ್ಕೊತ ಹೋಗಬೇಕು. ಈಗ ಸೂರ್ಯೋದಯ ಸೂರ್ಯಾಸ್ತ ಆ ವೇಳೆಯಲ್ಲಿ ಹೇಗಿರ್ತದೆ ಹೊರ ಜಗತ್ತು? ಪ್ರಶಾಂತವಾಗಿರ್ತದೆ, ನಿರ್ಮಲವಾಗಿರ್ತದೆ, ನೋಡೋಕ್ಕೆ ಆನಂದವಾಗಿರ್ತದೆ. ಬೆಳಗಿನ ಸುಪ್ರಭಾತ, ಸಂಜೆಯ ಸೂರ್ಯಾಸ್ತ ಏನಿದೆಯಲ್ಲ, ಅದು ಮುದವನ್ನು ಕೊಡ್ತದೆ, ಸಂತೋಷವನ್ನು ಕೊಡ್ತದೆ, ಆನಂದವನ್ನು ಕೊಡ್ತದೆ. ಯಾಕೆ? ಅದು ವಾತಾವರಣ ಆ ರೀತಿ ನಿರ್ಮಾಣ ಆಗಿರ್ತದೆ. ಹಾಗೆ ಯಾವಾಗ ಸುಂದರವಾದ ವಾತಾವರಣ ಪ್ರಕೃತಿಯಲ್ಲಿ ಉಂಟಾಗಿರ್ತದೆ, ಆ ಸುಂದರವಾದ ಸಮಯದೊಳಗೆ ನಾವು ಧ್ಯಾನ ಮಾಡಬೇಕು. ಆಗ ನಮಗೆ ಶ್ರೇಯಸ್ಸಾಗ್ತದೆ. ಬೆಳಗು ಮತ್ತು ಸಂಜೆ ಎರಡು ವೇಳೆಯಲ್ಲಿ ನಾವು ಧ್ಯಾನ ಮಾಡುವುದರಿಂದ ನಾವು ಶ್ರೇಯಸ್ಸನ್ನು ಪಡಿತೇವೆ. ಧ್ಯಾನ ಯಶಸ್ಸಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಆ ವಿಚಾರವನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ.
ಕಟ್ಟಿ ಬಿಡುವನೇ ಶರಣನು. ಕೊರಳಿನಲ್ಲಿ ಲಿಂಗವನ್ನು ಕಟ್ಟಿಕೊಂಡ ಮೇಲೆ ಅದನ್ನು ಬಿಡಲ್ಲ, ಅದನ್ನು ದೃಢವಾಗಿ ಹಿಡಿಬೇಕು, ಕಟ್ಕೋಬೇಕು. ಬಿಟ್ಟು ಹಿಡಿವನೇ ಶರಣನು. ಬಿಡೋದು ಹಿಡಿಯೋದು ಬಿಡೋದು ಹಿಡಿಯೋದು ಮಾಡಬಾರ್ದು. ಒಮ್ಮೆ ಹಿಡಿದ ಮೇಲೆ ಕೊನೆ ತನಕ ಹಿಡಿಬೇಕು. ಧರ್ಮಪತ್ನಿ ಆದವಳು ಗಂಡನ ಜೊತೆ ಹೆಜ್ಜೆ ಹಾಕಿದ ಮೇಲೆ ನಿರಂತರವಾಗಿ ಅವನ ಜೊತೆ ಹೆಜ್ಜೆ ಹಾಕಬೇಕು. ಗಂಡ ಕೂಡ ಅಷ್ಟೇ, ಒಮ್ಮೆ ಧರ್ಮಪತ್ನಿ ಅಂತ ಸ್ವೀಕಾರ ಮಾಡಿದ ಮೇಲೆ ನಿರಂತರವಾಗಿ ಅವಳ ಜೊತೆ ನೀನು ಇರಬೇಕು. ಇದು ದಾಂಪತ್ಯ. ಹಾಗೆ ಪರಮಾತ್ಮನನ್ನು ಒಪ್ಪಿಕೊಂಡ ಮೇಲೆ ನಿರಂತರವಾಗಿ ಪ್ರಾರ್ಥನೆ, ಧ್ಯಾನ, ಪೂಜೆ, ಭಕ್ತಿ ಮುಂದುವರಿಯಬೇಕು. ಈ ವಿಚಾರವನ್ನು ಬಸವಣ್ಣನವರು ಈ ವಚನದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನಡೆದು ತಪ್ಪುವನೇ ಶರಣನು, ನುಡಿದು ಹುಸಿವನೇ ಶರಣನು. ಶರಣರು ನುಡಿಯೋದೊಂದು ನಡೆಯೋದೊಂದು ಅವ್ರ ಜೀವನದಲ್ಲಿ ಇರೋದಿಲ್ಲ. ನುಡಿ ನಡೆ ಎರಡು ಒಂದೇ ಇರುತ್ತೆ. ಯಾವಾಗ ನಮ್ಮ ಜೀವನದಲ್ಲಿ ನುಡಿ ನಡೆ ಎರಡು ಒಂದಾಗಿರುತ್ತೆ, ಆಗ ನಮ್ಮ ಮಾತಿಗೆ ಶಕ್ತಿ ಬರ್ತದೆ, ನಮ್ಮ ಜೀವನಕ್ಕೆ ಶ್ರೇಯಸ್ಸು ಸಿಗ್ತದೆ, ನಾವು ಜೀವನದಲ್ಲಿ ಯಶಸ್ಸನ್ನು ಪಡಿತೇವೆ. ಆ ವಿಚಾರ ಈ ವಚನದಲ್ಲಿ ಇದೆ. ನಿಮ್ಮ ಯಶಸ್ಸಾಗಬೇಕಾ? ಅದರಂತೆ ನಡ್ಕೊಳ್ಳಿ. ನಡೆದು ತಪ್ಪುವನೇ ಶರಣನು, ನುಡಿದು ಹುಸುವನೇ ಶರಣನು. ನಾವೇನು ನಡಿತೀವಲ್ಲ, ಆ ನಡವಳಿಕೆಯಲ್ಲಿ ತಪ್ಪಿರಬಾರ್ದು. ತಪ್ಪಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ನುಡಿದು ಹುಸುವನೇ ಶರಣನು. ಮಾತನಾಡಿದ ಮೇಲೆ ಸುಳ್ಳು ನಮ್ಮ ಬಾಯಲ್ಲಿ ಬರಬಾರ್ದು. ಮಾತಿನಂತೆ ಮನಸ್ಸಿರಬೇಕು. ನಾವೇನು ಮಾತಾಡ್ತೀವಿ ಅದರಂತೆ ನಡ್ಕೋಬೇಕು. ಈಗ ನಾವು ಅನೇಕರ ಯೋಗ ತಜ್ಞ ತರಗತಿಯಲ್ಲಿ, ಯೋಗ ತರಗತಿಗಳಲ್ಲಿ ನಮ್ಮಲ್ಲಿ ಯೋಗಕ್ಕೆ ಸೇರಿಕೊಳ್ತಾರೆ. ಯೋಗಕ್ಕೆ ಸೇರಿಕೊಳ್ಳಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರಿಗೂ ಮೊದಲು ಒಂದು ಶಬ್ದವನ್ನು ಹೇಳ್ತೇವೆ. ಏನಂತ ಹೇಳ್ತೇವೆ? ನಿಮ್ಮ ಎಲ್ಲ ಅನಾರೋಗ್ಯವನ್ನು ಗುಣ ಮಾಡ್ತೇವೆ. ನಿಮ್ಮನ್ನು 18 ವರ್ಷದ ಯುವಕ ಯುವತಿಯರಲ್ಲಿ ಇರುವ ಉತ್ಸಾಹ, ಶಕ್ತಿ, ಚೈತನ್ಯ, ಆನಂದ, ಲವಲವಿಕೆಯನ್ನು ಕೊಡ್ತೇವೆ ಅಂತ ಹೇಳ್ತೇವೆ ಆರಂಭದಲ್ಲಿ. ನಮ್ಮ ಯೋಗ ಮುಕ್ತಾಯ ಸಮಾರಂಭದಲ್ಲಿ ಆ ಶಕ್ತಿ ಚೈತನ್ಯವನ್ನು ಅವರಿಗೆ ಕೊಟ್ಟಿರ್ತೇವೆ. ಉತ್ಸಾಹ, ಶಕ್ತಿ, ಚೈತನ್ಯ, ಲವಲವಿಕೆ, ಆನಂದ, 18 ವರ್ಷದ ತರುಣ ತರುಣಿಯರನ್ನಾಗಿ ಅವರನ್ನು ಮಾಡಿರ್ತೇವೆ. ಅಷ್ಟೇ ಅಲ್ಲ, ಅವರ ಎಲ್ಲ ಅನಾರೋಗ್ಯವನ್ನು ಗುಣ ಮಾಡ್ತೇವೆ. ಇದು ನಾವು ಬರೀ ಬಾಯಲ್ಲಿ ಹೇಳೋದಲ್ಲ, ಸೇರಿಸ್ಕೊಂಡಾಗ ಏನು ಹೇಳುತ್ತೇವೆ, ಮುಕ್ತಾಯದಲ್ಲಿ ಅದರಂತೆ ಅವ್ರಿಗೆ ಆರೋಗ್ಯವು ಕೊಟ್ಟು ಅವರನ್ನು 18 ವರ್ಷದ ನವನವ ಉತ್ಸಾಹ ವ್ಯಕ್ತಿಗಳನ್ನಾಗಿ ಮಾಡ್ತೇವೆ. ಇದು ನುಡಿ ನಡೆ ಒಂದಾದ ಜೀವನ. ಇದು ನಮ್ಮ ಬದುಕಿನ ಯಶಸ್ಸು. ಆದ ಕಾರಣ ನಮ್ಮಲ್ಲಿ ಯಾರೇ ಬಂದರೂ ಅವ್ರಿಗೆ 100ಕ್ಕೆ 100 ಆರೋಗ್ಯವನ್ನು ಕೊಡ್ತೇವೆ. ನಾವು ಅವ್ರಿಗೆ ಹೇಳ್ತೇವೆ, ನಿಮಗೆ ಒಂದು ರೋಮಕ್ಕೆ ತೊಂದರೆ ಆಗದಂಗೆ ನಿಮಗೆ ಯೋಗ ಕಲಿಸ್ತೀವಿ, ಆರೋಗ್ಯವಂತರನ್ನಾಗಿ ಮಾಡ್ತೀವಿ ಅಂತ. ಅದೇ ರೀತಿಯಲ್ಲಿ ಅವರು ಯೋಗ ಕಲಿಸ್ತೇವೆ. ಅದನ್ನೇ ಇಲ್ಲಿ ಬಸವಣ್ಣನವರು ವಚನದಲ್ಲಿ ಹೇಳ್ತಾರೆ, ನುಡಿದು ತಪ್ಪುವನೇ ಶರಣನು, ನಡೆದು ತಪ್ಪುವನೇ ಶರಣನು, ನುಡಿದು ಹುಸುವನೇ ಶರಣನು. ಶರಣರಾದವರು ನಡವಳಿಕೆಯಲ್ಲಿ ತಪ್ಪಿರೋದಿಲ್ಲ, ಮಾತಿನಲ್ಲಿ ತಪ್ಪಿರುವುದಿಲ್ಲ. ಅವರು ಯಾವಾಗಲೂ ಕೂಡ ನುಡಿದಂತೆ ನಡೆದುಕೊಳ್ಳುತ್ತಾರೆ ಎನ್ನುವ ವಿಚಾರವನ್ನು ಬಸವಣ್ಣನವರು ಈ ವಚನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಕಟ್ಟಿ ಬಿಡುವನೇ ಶರಣನು, ಬಿಟ್ಟು ಹಿಡಿವನೇ ಶರಣನು. ಕಟ್ಟ ಮೇಲೆ ಬಿಡಲ್ಲ, ಹಿಡಿದ ಮೇಲೆ ಬಿಡಲ್ಲ. ಸಹಜ ಸಜ್ಜನಿಕೆ ತಪ್ಪಿದರೆ ಕೂಡಲ ಸಂಗಮ ದೇವ ಹಲುದೋರೆ ಮೂಗ ಕೊಯ್ಯುವ. ಸಜ್ಜನಿಕೆ ಸಹಜ. ನಮ್ಮಲ್ಲಿ ಸದ್ಗುಣಗಳು ಸಹಜವಾಗಿರಬೇಕು. ಸದ್ಗುಣಗಳು ಅನ್ನೋದೇನಿದೆಯಲ್ಲ ಅದು ಇರಬೇಕು. ತಪ್ಪಿದಡೆ ನಮ್ಮಲ್ಲಿ ಸಹಜವಾಗಿ ಸದ್ಗುಣ ಇಲ್ಲದೆ ಹೋದರೆ ಹಲುದೋರೆ ಮೂಗ ಕೊಯ್ಯುವ ಅಂತಾರೆ ಬಸವಣ್ಣನವರು. ಅಂದ್ರೇನು? ನಮಗೆ ಎಂಥ ಜಿಗುಪ್ಸಾವಹವಾದ ಶಿಕ್ಷೆಯನ್ನು ಕೂಡಲ ಸಂಗಮ ದೇವರು ಕೊಟ್ಟು ಬಿಡ್ತಾನೆ ಅಂತ ಹೇಳ್ತಾರೆ. ಈ ವಚನದಲ್ಲಿ ಬಸವಣ್ಣನವರು ನುಡಿ ನಡೆ ಒಂದಾಗಿರಬೇಕು, ಸಹಜ ಸಜ್ಜನಿಕೆ ಇರಬೇಕು. ಒಮ್ಮೆ ನಾವು ಕೊರಳಿಗೆ ಲಿಂಗವನ್ನು ಕಟ್ಟಿಕೊಂಡ ಮೇಲೆ ಕೊನೆ ತನಕ ಧಾರಣೆ ಮಾಡಿರಬೇಕು. ಒಮ್ಮೆ ಹಿಡಿದ ಮೇಲೆ
ಬಿಡಬಾರ್ದು. ಹೀಗೆ ನಮ್ಮ ಬದುಕಿನ ಶ್ರೇಯಸ್ಸನ್ನು ಪಡೆದುಕೊಳ್ಳುವ ದಾರಿಯನ್ನು, ಯಶಸ್ಸು ಸಿಗುವ ದಾರಿಯನ್ನು ಈ ವಚನದಲ್ಲಿ ಬಸವಣ್ಣನವರು ವಿವರಿಸಿದ್ದಾರೆ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.